ಎಲ್ಲರಿಗೂ ಅಸ್ಸಲಾಮು ಅಲೈಕುಂ. ನನ್ನ ಸಹೋದರ ಧರ್ಮದ ನನ್ನ ಬಂಧುಗಳಿಗೆ ಅತ್ಯಂತ ಗೌರವದ ಮನಸ್ಸಿನ ಅಂತರಾಳದ ನಮನಗಳನ್ನು ಸಲ್ಲಿಸುತ್ತಾ, ಬದ್ರಿಯಾ ಜುಮಾ ಮಸ್ಜಿದ್ ಈ ಒಂದು ಮಸೀದಿ ಸಮಿತಿ ಅಧೀನದಲ್ಲಿರುವಂಥ ನುಸ್ರತ್ ಅಲ್ ಇಸ್ಲಾಂ ಬದ್ರ್ ಕಮಿಟಿ ಸರ್ಕಲ್, ಈ ಸಂಸ್ಥೆ ಸುಮಾರು 50 ವರ್ಷಗಳ ಕಾಲ ಅನೇಕ ಜನಪರವಾದಂತಹ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿಕೊಂಡು 50ನೇ ವರ್ಷದ ಅಂಗವಾಗಿ ಅತ್ಯುತ್ತಮವಾದಂತಹ ಒಂದು ಪರಿಣಾಮಕಾರಿಯಾದಂತಹ ಕಾರ್ಯಕ್ರಮ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರದ ಒಟ್ಟಿಗೆ ಕಣ್ಣುಗಳನ್ನು ಪರೀಕ್ಷೆ ಮಾಡಿ ಅವಶ್ಯಕತೆ ಇರುವವರಿಗೆ ಉಚಿತವಾದಂತಹ ಕನ್ನಡಕ ವಿತರಣೆ ಮಾಡುವಂತ ಒಂದು ಸುಂದರವಾದಂತಹ ಒಂದು ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ, ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡುವ ಹೇಳಿದ ರೀತಿಯಲ್ಲಿ ಕಲ್ಲಡ್ಕದ KT ಹೋಟೆಲ್ ಅಂತ ಹೇಳಿದ್ರೆ ಕಲ್ಲಡ್ಕದ ಟೀಯನ್ನು ರಾಜ್ಯಕ್ಕೆ ಪರಿಚಯಿಸಿದಂತ ನಮ್ಮೆಲ್ಲರ ಆತ್ಮರಾದಂತ ಇವತ್ತು ಹೊಳ್ಳಾರ್ ಅವರು ವೇದಿಕೆಯಲ್ಲಿ ಇದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಸುಭಾಷ್ ಚಂದ್ರ ಶೆಟ್ಟಿ ಅವರ ಸಮೇತ ಬಾಲಕೃಷ್ಣ ಸರ್ಕಳರವರು ನಮ್ಮ ಸರ್ಕಳ ಸರಿ ಅಧ್ಯಾಪಕರು, ಅದೇ ರೀತಿ ಅನೇಕ ನಮ್ಮ ಗಣ್ಯ ಅತಿಥಿಗಳಿದ್ದಾರೆ. ಎಲ್ಲರ ಹೆಸರು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಬದ್ರಿಯಾ ಜುಮಾ ಮಸೀದಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ನುಸ್ರತ್ ಇಸ್ಲಾಂ ಭದ್ರ ಕಮಿಟಿಯ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಬಂಧುಗಳೇ, ಅತ್ಯುತ್ತಮವಾದಂತಹ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ಈಗಾಗಲೇ ನಾನು ಹೇಳಿದ ರೀತಿಯಲ್ಲಿ 50 ವರ್ಷಗಳ ಕಾಲ ಕೊಲ್ನಾಡು ಗ್ರಾಮದ ಈ ಒಂದು ಪ್ರದೇಶದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾಮಾಜಿಕ ಚಟುವಟಿಕೆಗಳನ್ನು ತೊಡಗಿಸಿಕೊಂಡು ಜನಪರವಾದಂತಹ ಕೆಲಸಗಳನ್ನು ಮಾಡಿಕೊಂಡು ಈ ಭಾಗದಲ್ಲಿರುವಂತಹ ಸಮಾಜದ ಎಲ್ಲ ವರ್ಗದ ಜನರ ಕಷ್ಟ ಸಮಸ್ಯೆಗಳ ಸ್ಪಂದಿಸುವ ಮುಖಾಂತರ ಅತ್ಯಂತ ಜನಮೆಚ್ಚುಗೆಯನ್ನು ಗಳಿಸಿದಂತಹ ಸಂಸ್ಥೆ ಇವತ್ತು ನುಸ್ರತ್ ಇಸ್ಲಾಂ ಭದ್ರಸ್ ಕಮಿಟಿ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಅವರು 50 ವರ್ಷ ಪೂರೈಕೆ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ಅತ್ಯುತ್ತಮವಾದಂತಹ ಪುಣ್ಯದ ಕಾರ್ಯಕ್ರಮ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಯಾರಿಗೆ ಇವತ್ತು ಆರೋಗ್ಯ ಸರಿ ಇದೆ ಇಲ್ಲ ಎಂಬ ರೀತಿಯ ತಪಾಸಣೆ ಮಾಡುವಂತ ಒಂದು ಕಾರ್ಯಕ್ರಮ. ಈ ಸಮಾಜದಲ್ಲಿ ಕೆಲವರು ಏನಂತ ಹೇಳಿದ್ರೆ, ಇವತ್ತು ಡಾಕ್ಟರ್ನ ಸಂಪರ್ಕ ಮಾಡಲಿಕ್ಕೆ ಹಿಂದೆ ಹೋಗೋರಿದ್ದಾರೆ. ಯಾಕೆಂತ ಹೇಳಿದ್ರೆ ಹೋದಾಗ ಇವನಿಗೆ ಆ ರೋಗ ಇದೆ, ಈ ರೋಗ ಇದೆ, BP ಇದೆ, ಶುಗರ್ ಇದೆ ಅಂತ ಹೇಳಿ ಅವನಿಗೆ ಏನೋ ಒಂದು ರೀತಿ ಹೆದರಿಕೆ ಆಗ್ತದೆ ಎಂಬ ರೀತಿಯಲ್ಲಿ ಅನೇಕ ಜನರು ಹೋಗದೆ ವಿಚಾರನ ಕಾಣ್ತಾ ಇದೆ. ನನಗೆ ನನ್ನ ಊರಿನೊಬ್ಬರು ಡಾಕ್ಟರ್ ಮನೆ ಹೇಳಿದ್ರು, ಅವರಿಗೊಬ್ಬರಿಗೆ BP ಇತ್ತಂತೆ, ಒಬ್ಬ ರೋಗಿ, ಅವ್ರಿಗೆ ಪರೀಕ್ಷೆ ಮಾಡಿ ಹೇಳಿದ್ರಂತೆ, ಇವರಾದ ಗೋಜಿಗೆ ಹೋಗುದಿಲ್ಲ, ಮದ್ದು ತೆಗೆದುಕೊಳ್ಳ, ಔಷಧ ತೆಗೆದುಕೊಳ್ಳು, ಯಾಕಂದ್ರೆ ಅದು ನನಗೆ ಬೇಡ, ಮದ್ದು ಕೆಲವು ವರ್ಷಗಳ ನಂತರ ಒಂದು ವರ್ಷದಲ್ಲಿ ಏನು ಬ್ರೈನ್ ಮ್ಯಾರೇಜ್ ಆಗಿ ಅವರು ತೀರಿಕೊಂಡಿದ್ದವರು ಎಂಬುದನ್ನು ಅವರು ಈ ಸಂದರ್ಭ ನನ್ನ ಹತ್ರ ಹೇಳಿದರು. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಹುಟ್ಟಿದ ಮನುಷ್ಯ ಒಬ್ಬ ಸಾಯಲೇಬೇಕು, ಆದರೆ ಆ ಹುಟ್ಟಿನಿಂದ ಸಾಯುವವರೆಗೆ ನಾವು ಆರೋಗ್ಯದಿಂದ ಬದುಕುವಂತ ರೀತಿಯ ವೈದ್ಯರನ್ನು ಕಾಣುವಂತ ಕೆಲಸ ನಾವು ಮಾಡಬೇಕಾಗಿದೆ. ನಾವು ಆರೋಗ್ಯವಾಗಿದ್ದಾಗ ಮಾತ್ರ ಈ ಸಮಾಜದ ಎಲ್ಲ ಚಟುವಟಿಕೆ ತೊಡಗಿಕೊಳ್ಳುವಂತ ಅವಕಾಶಗಳು ಆಗ್ತದೆ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ. ಅದನ್ನು ತಿಳ್ಕೊಂಡಂತ ನುಸ್ರತ್ ಅಲ್ ಇಸ್ಲಾಂ ಭದ್ರ ಕಮಿಟಿಯವರು ಉಚಿತವಾದಂತ ಆರೋಗ್ಯದ ಒಂದು ತಪಾಸಣೆಯನ್ನು ಮಾಡಿ ಅವ್ರಿಗೆ ಏನಾದರೂ ಸಮಸ್ಯೆಗಳಿದ್ದಾಗ ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಪಡುವಂಥ ಮಾಹಿತಿ ಕೊಡುವಂಥ ಒಂದು ಅತ್ಯುತ್ತಮದ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ. ಅದರ ಒಟ್ಟಿಗೆ ರಕ್ತದಾನದ ಶಿಬಿರ ಇವತ್ತು ಬಹುಶಃ ಈ ಕೊಲ್ನಾಡು ಗ್ರಾಮದಲ್ಲಿ ಅತ್ಯಂತ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರ ನಡೆದಂತ ಒಂದು ಗ್ರಾಮ ಇದ್ರೆ ಅದು ಕೊಲ್ನಾಡು ಎಂಬುದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಕರೀಂ ಕದ್ಕ ಅವರು ಇದ್ದಾರೆ, ಅದೇ ರೀತಿ ನಿನ್ನೆ ನಮ್ಮ ಮಂಚೇಲಿ ಕೂಡ ಒಂದು ಕಾರ್ಯಕ್ರಮ ಆಯಿತು, ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವತ್ತು ರಕ್ತದಾನದ ಶಿಬಿರದ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮುಖಾಂತರ ಒಂದು ಯಾರಿಗೆ ರಕ್ತದ ಅವಶ್ಯಕತೆ ಇದೆ ಅವರಿಗೆ ರಕ್ತವನ್ನು ಕೊಟ್ಟು ಅವರ ಜೀವನ ಉಳಿಸುವಂತಹ ಒಂದು ರೀತಿಯ ಕೆಲಸ ಇವತ್ತು ಆಗ್ತದೆ ಎಂಬುದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡಂತಹ ನುಸ್ರತ್ ಇಸ್ಲಾಂ ಭದ್ರ ಕಮಿಟಿಯವರು ನಾವು ಕೂಡ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕೆಂಬ ಉದ್ದೇಶದಿಂದ ನಾವು ರಕ್ತದಾನದ ಶಿಬಿರ ಇವತ್ತು ಏರ್ಪಾಡು ಮಾಡಿದ್ದಾರೆ. ಬಹುಶಃ ಎಲ್ಲ ನಮ್ಮ ಸ್ನೇಹಿತರು ಇವತ್ತು ಮಾತಾಡಿದರು, ರಕ್ತಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ, ಯಾವುದೂ ಇಲ್ಲ. ಆದರೆ ಇವತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ವ್ಯವಸ್ಥಿತವಾಗಿ ಸಮಾಜ ವಿಂಗಡಣೆ ಮಾಡುವಂತಹ ಸಂದರ್ಭದಲ್ಲಿ ಇಂಥ ರಕ್ತದಾನ ಶಿಬಿರದ ಕಾರ್ಯಕ್ರಮದ ಮುಖಾಂತರ ಎಲ್ಲರನ್ನು ಕೂಡ ಒಂದುಗೂಡಿಸುವಂತ ಒಂದು ಉತ್ತಮವಾದಂತಹ ಪುಣ್ಯದ ಕಾರ್ಯಕ್ರಮ ಅದು ರಕ್ತದಾನದ ಶಿಬಿರ.
ಬಹುಶಃ ಈ ಸಮಾಜದಲ್ಲಿ ಬಹಳಷ್ಟು ದಾನಗಳು ನಾವು ಕಾಣ್ತಾ ಇದ್ದೇವೆ. ವಸ್ತ್ರದಾನವನ್ನು ಕಾಣಬಹುದು, ಅನ್ನದಾನವನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಈ ಎಲ್ಲ ದಾನಕ್ಕಿಂತ ಅತ್ಯಂತ ಶ್ರೇಷ್ಠವಾದಂತಹ ಮನುಷ್ಯತ್ವದ ಮಾನವೀಯ ಮೌಲ್ಯಗಳಿಂದ ಕೂಡಿದಂತಹ ಒಂದು ದಾನ ಇದ್ರೆ ಅದು ರಕ್ತದಾನ ಎಂಬುದನ್ನು ನನ್ನ ಎಲ್ಲ ಸ್ನೇಹಿತರು ಅರ್ಥ ಮಾಡಿಕೊಳ್ಬೇಕಾಗಿದೆ. ಬಹುಶಃ ಯಾರೇ ಒಬ್ಬ ಜಾತಿ ಸಮುದಾಯಕ್ಕೆ ಸೇರಿದ, ಉದಾಹರಣೆಗೆ ನಾನೇ ಆಗಿರ್ಬೋದು, ನನಗೆ ಇವತ್ತು ಏನಾದರೂ ರೋಗಗಳು ಬಂದಾಗ ರಕ್ತ ಬೇಕಂತ ಸಂದರ್ಭದಲ್ಲಿ ವೈದ್ಯರಿಗೆ ರಕ್ತ ಕೊಟ್ಟಾಗ ಮಾತ್ರ ಬದುಕಬಹುದು ಎಂಬ ರೀತಿಯ ಸೂಚನೆ ಕೊಟ್ಟಾಗ ನಾನಲ್ಲಿ ಹೇಳುವುದಿಲ್ಲ ನನಗೆ ಹಿಂದೂಗಳ ರಕ್ತ ಬೇಡ ಅಂತ ಹೇಳುವುದಿಲ್ಲ, ನನಗೆ ಕ್ರೈಸ್ತರ ರಕ್ತ ಬೇಡ ಅಂತ ಹೇಳುವುದಿಲ್ಲ, ನನಗೆ ಜೈನರ ಧರ್ಮ ರಕ್ತ ಬೇಡ ಅಂತ ಹೇಳುವುದಿಲ್ಲ. ಆಗ ನನ್ನ ಮನಸ್ಸಿಲಿರುವಂತಹದ್ದು ಯಾರ ರಕ್ತವೂ ಆಗಬಹುದು, ನಾನು ಬದುಕು ಉಳಿಯಬೇಕೆಂಬ ರೀತಿ ಒಂದೇ ಒಂದು ಮನಸ್ಸಿನಲ್ಲಿ ನನ್ನ ಮನೋಭಾವ ಇರುವಂತ. ಅದೇ ನಮ್ಮ ಹಿಂದೂ ಧರ್ಮದ ಸಹೋದರರಿಗೆ ಯಾರಿಗಾದರೂ ರಕ್ತದ ಅವಶ್ಯಕತೆ ಬಂದಾಗ ಇವತ್ತು ನನಗೆ ಮುಸಲ್ಮಾನ ರಕ್ತ ಬೇಡ, ಕ್ರೈಸ್ತರ ಧರ್ಮ ಬೇಡ, ರಕ್ತ ಬೇಡ, ಮತ್ತೊಬ್ಬರ ಧರ್ಮ ರಕ್ತ ಬೇಡ ಅಂತ ಹೇಳುವಂತ ವಿಚಾರ ಇಲ್ಲ. ನಾನು ಬದುಕಬೇಕೆಂಬ ಒಂದೇ ಒಂದು ಉದ್ದೇಶ ಅವರಿರುವಂತಹ ಸಂದರ್ಭದಲ್ಲಿ ಇದು ಎಲ್ಲರನ್ನು ಒಗ್ಗೂಡಿಸುವಂತ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಅದು ರಕ್ತದಾನ ಶಿಬಿರ. ಈ ಸಮಾಜದ ಅತ್ಯುತ್ತಮವಾದಂತಹ ಶ್ರೇಷ್ಠವಾದಂತಹ ಒಂದು ಕಾರ್ಯಕ್ರಮ. ಅದನ್ನು ಕೂಡ ಇವತ್ತು ನುಸ್ರತ್ ಇಸ್ಲಾಂ ಭದ್ರಕಪಟ್ಟಿ ಏರ್ಪಾಡು ಮಾಡಿದ್ದಾರೆ ಮಾತ್ರ ಹೇಳುತ್ತಾ ಇವತ್ತು ಮತ್ತೊಂದು ಕಾರ್ಯಕ್ರಮ. ಇವತ್ತು ಕಣ್ಣನ್ನು ಪರೀಕ್ಷೆ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕನ್ನಡಕವನ್ನು ಉಚಿತವಾಗಿ ಕೊಡುವಂತಹ ಕಾರ್ಯಕ್ರಮ. ಇವತ್ತು ನಾವು ಬಹುಶಃ ನನ್ನ ಸುರಿಬೇರು ಉಸ್ತಾದ್ ಮಾತು ಹೇಳಿದರು, ನಮಗೆ ಕಣ್ಣು ಕಾಡುವಾಗ ಕಣ್ಣಿಲ್ಲದವರ ಸಮಸ್ಯೆ ಅರ್ಥ ಆಗುದಿಲ್ಲ. ನಾವು ಸರಿಯಾಗಿ ಮಾತಾಡುವಾಗ ನಮಗೆ ಮಾತಾಡ್ಲಿಕ್ಕೆ ಬಾರದವರ ನಮಗೆ ಅರ್ಥವಿಲ್ಲ. ನಮಗೆ ಕಿವಿ ಕೇಳುವಾಗ ಕಿವಿ ಕೇಳದವರ ನಮಗೆ ಕಷ್ಟ ಗೊತ್ತಾಗುವುದಿಲ್ಲ. ಕಣ್ಣು ನಮಗೆ ಇವತ್ತು ಬೇರೆ ಬೇರೆ ನಮಗೆ ರೋಗಗಳು ಯಾವುದೇ ಇಲ್ಲದಂಥ ಸಂದರ್ಭದಲ್ಲಿ ಮತ್ತೊಬ್ಬ ರೋಗಿಯ ಕಷ್ಟ ನಮಗೆ ಅರ್ಥ ಆಗುವುದಿಲ್ಲ. ಸ್ವತಃ ಅವನಿಗೆ ಬಂದಾಗ ಮಾತ್ರ ಅದರ ಕಷ್ಟ ಗೊತ್ತಾಗ್ತದೆ. ಆದ್ದರಿಂದ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಯಾರು ಕೂಡ ಇವತ್ತು ವೈದ್ಯರ ಹತ್ರ ಹೋಗಿ ಕಣ್ಣನ್ನು ಪರೀಕ್ಷೆ ಮಾಡಲಿಕ್ಕೆ ಸಮಸ್ಯೆ ಇರುವಂತ ಅಥವಾ ಕನ್ನಡಕವನ್ನು ತೆಗೆದುಕೊಳ್ಳುವಂತ ಸಾಮರ್ಥ್ಯ ಇಲ್ಲದವರಿಗೆ ಉಚಿತವಾದಂಥ ಕನ್ನಡ ಕೊಡುವಂತ ಒಂದು ಉತ್ತಮವಾದಂಥ ಪುಣ್ಯದ ಕಾರ್ಯಕ್ರಮವನ್ನು ಕೂಡ ನುಸ್ರತ್ ಇಸ್ಲಾಂ ಭದ್ರಸ್ ಅವರು ನುಸ್ರತ್ ಇಸ್ಲಾಂ ಕಮಿಟಿ ಮಾಡಿದ್ದಾರೆ. ಈಗ ವಿಶೇಷವಾದಂತಹ ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೂಡ ನುಸ್ರತ್ ಇಸ್ಲಾಂ ಭದ್ರ ಕಮಿಟಿಯವರು ಇವತ್ತು 50 ವರ್ಷ ಇವತ್ತು ಪೂರೈಸುವಂತ ಸಂದರ್ಭ ಬಂದಿದೆ. ಮುಂದಿನ ದಿನಗಳಲ್ಲಿ 75 ವರ್ಷ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಕೂಡ ನಾವು ಬದುಕಿರ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಆ ಸಂಭ್ರಮದ ಕಾರ್ಯಕ್ರಮ ಮಾಡುವಂತ ಎಲ್ಲ ರೀತಿಯ ಶಕ್ತಿಯನ್ನು ಆ ಸರ್ವಶಕ್ತನ ದೇವರು ಇದರ ಪದಾಧಿಕಾರಿ ಕೊಳ್ಳಿ ಎಂಬ ಹಾರೈಕೆ ಸಂದರ್ಭದಲ್ಲಿ ಮಾಡುತ್ತಾ ವಿಶೇಷವಾಗಿ ನನಗೆ ಇವತ್ತು ಮಾತಾಡಲೇಬೇಕಾಗಿದೆ. ಹರೇಕಾಲ ಹಾಜಬ್ಬರು ವೇದಿಕೆಯಲ್ಲಿದ್ದಾರೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತೊಬ್ಬ ಹರೇಕಳ ಎಂಬ ಗ್ರಾಮದಲ್ಲಿ ಹುಟ್ಟಿದ್ದ ಒಬ್ಬ ವ್ಯಕ್ತಿ ಇವತ್ತು ಭಾರತ ದೇಶದಲ್ಲಿ ಗುರುತಿಸುವಂತ ರೀತಿಯ ಕೆಲಸ ಇವತ್ತು ಮಾಡಿದರೆ ಅದವರ ಇಚ್ಛಾಶಕ್ತಿಯ ಹೋರಾಟದ ಮನೋಫಲ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ನನ್ನಿಂದ ಏನಾಗಬಹುದು, ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಮನೆಯಲ್ಲಿ ಕೂತ್ರೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಕಿತ್ತಳೆಯನ್ನು ಮಾರಿ ಈ ಸಮಾಜಕ್ಕೆ ಶಿಕ್ಷೆಯನ್ನು ಕೊಡಬೇಕು. ನನಗೆ ಇವತ್ತು ಶಾಲೆಗೆ ಹೋಗ್ಲಿಕ್ಕೆ ಆಗಿಲ್ಲ, ನನ್ನ ತಂದೆಗೆ ಕಷ್ಟ ಆ ಒಂದು ರೀತಿಯ ಸಾಮರ್ಥ್ಯ ಇರಲಿಲ್ಲ. ಆದರೆ ನಮ್ಮ ಹರೇಕಳದ ವಿದ್ಯಾರ್ಥಿಗಳು ಯಾರಿದ್ದಾರೆ, ಬಡವರು ಯಾರಿದ್ದಾರೆ, ಅವರಿಗೆ ನಾನು ವಿದ್ಯಾಭ್ಯಾಸ ಕೊಡಬೇಕೆಂಬ ಒಂದು ಅತ್ಯುತ್ತಮವಾದಂಥ ಒಳ್ಳೆಯ ಹೃದಯ ಶ್ರೀಮಂತಿಗೆ ಇರುವಂತಹ ಹರೇಕಳ ಹಾಜರವರು ಇವತ್ತು ರಾಷ್ಟ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಡಾಕ್ಟರೇಟ್ ಪದವಿ ಅವರಿಗೆ ಸಿಕ್ಕಿದೆ. ಬಹುಶಃ ಇವತ್ತು ಅಲ್ಲಿ ಹರೇಕಳಕ್ಕೆ ಹೋಗುವಂತ ಸಂದರ್ಭ ನಾವು ನೋಡಬೇಕಾಗಿದೆ. ಅವರ ಶಾಲೆ ಕಟ್ಟಡ ನಾನು ಒಂದು ಸಲ ಹೋಗಿದ್ದೇನೆ, ಎಷ್ಟು ಸಂತೋಷ ಆಗ್ತದೆ ಅಂತ ಹೇಳಿದ್ರೆ ಅದನ್ನು ನಮ್ಮ ಮನಸ್ಸನ್ನು ನಾವು ಇವತ್ತು ಹೇಳಲಿಕ್ಕೆ ಆಗುದಿಲ್ಲ. ಅಂತ ಹರೇಕಳ ಹಾಜಬರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ. ಇವತ್ತು ಊಟಕ್ಕಿಲ್ಲದಿದ್ದರೂ ಕೂಡ ಹಸಿವಿನಿಂದಿದ್ದಂತರೂ ಕೂಡ ಈ ಸಮಾಜಕ್ಕೆ ನಾನೇನಾದರೂ ಕೊಡಬೇಕು. ಅವರು ಹೇಳಿದ್ರಲ್ಲ, ನಾನು ಉಪವಾಸ ಸಂದರ್ಭದಲ್ಲಿ ಕಲ್ಲಡಕೆಗೆ ಬಂದು ಇವತ್ತು ಬಿಲ್ಲು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಪರಿಸ್ಥಿತಿಯಲ್ಲಿ ನಮ್ಮ ಕೇಟಿ ಹೋಟೆಲ್ ನಮಗೆ ಚಾವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅವರ ಬಡತನದ ಬೇಗುದಿಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ನನಗೆ ನೆನಪಾಗ್ತಾ ಇದೆ, ಪತ್ರಿಕೆಯನ್ನು ಒಂದು ದಿವಸ ನೋಡಿದೆ. ಅವರು ಮಧ್ಯಾಹ್ನದ ಹೊತ್ತಿಗೆ 2-3 ಗಂಟೆಗೆ ಒಬ್ಬರು ಪತ್ರಿಕೆ ಅವರು ಸಿಕ್ಕಿದ್ರಂತೆ ಮಂಗಳೂರಲ್ಲಿ ಹಂಪನಕಟ್ಟೆ ಹತ್ರ. ಆ ಪತ್ರಿಕೆ ಹೇಳಿದ್ರಂತೆ, ನೀವು ಊಟ ಮಾಡಿದ್ದೀರಾ? ಇಲ್ಲ. ಹಾಗಾದ್ರೆ ಬನ್ನಿ ನಾವು ಒಟ್ಟಿಗೆ ಊಟ ಮಾಡುವ ಅಂತ ಹೇಳಿ. ಆಗ ಅವರು ಒಂದು ಮಾತು ಹೇಳಿದ್ರಂತೆ, ನಾವು ಆಲೋಚನೆ ಮಾಡಬೇಕು, ಇವತ್ತು ನೀವು ನನಗೆ ಊಟ ಕೊಡಬಹುದು, ಆದರೆ ನಾಳೆ ಇದೇ ಹೊತ್ತಿಗೆ ನನಗೆ ಯಾರು ಊಟ ಕೊಡುವವರಿದ್ದಾರೆ ಅಂತೇಳಿ ಆ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಕೇಳಿದಂತ ಒಬ್ಬ ಮನುಷ್ಯ ಹರೇಕಳ ಹಾಜಬ್ಬ ಇಡೀ ಮಾನವ ಸಮುದಾಯಕ್ಕೆ ಸ್ಪಷ್ಟವಾದಂತ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾದಂತ ವ್ಯಕ್ತಿತ್ವ ಹರೇಕಳ ಹಾಜನಬ್ಬರು. ಇವತ್ತು ಅವರು ಹೇಳಿದ್ರು, ನನ್ನ ಹೆಸರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ನಾನಿರುವಾಗ ನನ್ನ ಹತ್ರ ಬಂದಿದ್ರು.
ಒಬ್ಬ ಅಧ್ಯಾಪಕರ ಕೊರತೆ ಇರುವಂತಹ ಸಂದರ್ಭ ನನ್ನತ್ತ ಬಂದಾಗ ಆಗಲೇ ಆ DDP ಅವರು ಕರೆದು ತಕ್ಷಣ ಆ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದೇನೆ. ಬಹುಶಃ ಅದನ್ನು ಎಲ್ಲ ವೇದಿಕೆಗಳಲ್ಲಿ ನಾನಿದ್ದಂತ ಹೇಳುವಂತ ವಿಚಾರ ನನಗೆ ಅದು ಕೂಡ ಯಾವತ್ತೂ ಬರಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಬಹುಶಃ ಇವತ್ತು ಸಮಾಜದಲ್ಲಿ ಅವರಿಗೆ ಎಷ್ಟು ಸನ್ಮಾನ ಮಾಡಿದ್ರು ಸಾಕಾಗುವುದಿಲ್ಲ. ಅಂತ ಒಬ್ಬ ವ್ಯಕ್ತಿತ್ವದ ಮನುಷ್ಯ ನಮ್ಮ ಹುಟ್ಟಿದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮಿಂದ ಈ ಸಮಾಜಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವೇನಾದ್ರೂ ಮಾಡಬೇಕು. ಹುಟ್ಟು ಸಾವಿನ ಮಧ್ಯದಲ್ಲಿ ನಾನು ಇದೇ ರೀತಿ ಇರುವುದಲ್ಲ, ಏನಾದರೂ ಕೊಡುಗೆಗಳು ಕೊಡಬೇಕೆಂಬ ರೀತಿಯಲ್ಲಿ ನಾವು ಇವತ್ತು ಕೆಲಸ ಮಾಡಬೇಕು ಅಗತ್ಯ ಇದೆ. ಈ ಸಮಾಜಕ್ಕೆ ಒಂದು ಉದಾಹರಣೆಯಾಗಿ ಇವತ್ತು ಅರೆಕ್ಕಳ ಅಜ್ಜವರು ಮೂಡಿ ಬಂದಿದ್ದಾರೆ. ಅವರನ್ನು ಕೂಡ ಸನ್ಮಾನ ಮಾಡಿದ್ದೀರಿ, ನಿಮಗೆ ಅಭಿನಂದನೆ ಸಲ್ಲಿಸುತ್ತಾ ನನಗೆ ಬಹಳ ಸಂತೋಷ ಆಗಿದೆ. ಇವತ್ತು ನಮ್ಮ KT ಹೋಟೆಲ್ ಮಾಲಕರು ಬಂದಿದ್ದಾರೆ. ನಾನು ಇಷ್ಟವರೆಗೆ ಅವರನ್ನು ವೇದಿಕೆಯಲ್ಲಿ ನೋಡಲಿಲ್ಲ, ಯಾವುದೇ ವೇದಿಕೆಯಲ್ಲಿ ನೋಡಿಲ್ಲ. ನಾನು ಇವತ್ತು ಸೆರಕ್ಕಳದವರು ಅವರನ್ನು ಕರೆಸಿಕೊಂಡು ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಳಿಸಬೇಕಾದ್ರೆ ಏನೋ ಒಂದು ಹೊಸ ರೀತಿಯ ಒಂದು ಸಂಬಂಧ ಸೆರಕ್ಕಳದವರಿಗೆ ಮತ್ತು KT ಹೋಟೆಲ್ ಇರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವ್ರು ಎಲ್ಲಿಗೂ ಹೋಗುವುದಿಲ್ಲ. ಸರಳತೆ ಇದೆ, ಸಜ್ಜನಿಕೆ ಇದೆ, ಒಳ್ಳೆ ಮನಸ್ಸಿದೆ. ಬಹುಶಃ ನಮ್ಮ ನೌಫಾಲ್ ಹೇಳಿದರು MS ಮಹಮೂದ್ MLA ಆಗಬೇಕು. ಈಗಲ್ಲ, ಒಂದು 5 ವರ್ಷಗಳ ಹಿಂದೆ ನಾನೊಂದು ಹೋಟೆಲ್ಗೆ ಹೋದಾಗ MS ಈರೇ MLA ಅಂತ ಕೇಳಿದವರು ನಮ್ಮ ಅಂದರೆ ಯಾರು ಹೇಳ್ತಾರೆ ಕೇಳ್ತಾರೆ ಅಂದಲ್ಲ, ಎಲ್ಲವೂ ನಮ್ಮ ಎಂದು ಹಣೆಯಲ್ಲಿ ಬರೆದಿರಬೇಕು. ಆದರೆ ಆ ರೀತಿಯ ವಿಶ್ವಾಸ ಪ್ರೀತಿ ಇದೆಯಲ್ಲ ಅಂತ ನನಗೆ ಸಂತೋಷ ಆಗ್ತಾ ಇದ್ದಂಥ ವಿಚಾರ. ಇವತ್ತು ನೌಫಾಲ್ ಹೇಳಿದರು ಇಫ್ತಾರ್ ಕೂಟ ಏರ್ಪಾಡು ಮಾಡ್ತಾರೆ. ಅದು ಮಾತ್ರ ಅಲ್ಲ, ನನಗೆ ಗೊತ್ತಿದ್ದಾಗೆ ಅವರ KT ಹೋಟೆಲ್ ಮೇಲೆ ಕಲ್ಲಡಕದ ಮಸೀದಿ ಇದೆ. ಆ ಕಲ್ಲಡಕದ ಮಸೀದಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿ ಮುತಾಲಿಮ್ಗಳು ಯಾರಿದ್ದಾರೆ ಅವರಿಗೆ ಬೆಳಗ್ಗಿನ ಚಹಾವನ್ನು ಕೂಡ ಉಚಿತವಾಗಿ ಕೊಡುವಂತ ಹೃದಯ ಶ್ರೀಮಂತಿಗೆ ಇರುವಂತ ಜಾತಿ ಧರ್ಮದ ವ್ಯತ್ಯಾಸ ನೋಡದೆ ಇಡೀ ಸಮಾಜಕ್ಕೆ ಒಬ್ಬ ಮಾದರಿ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂತ ಇವತ್ತು ಹೊಳ್ಳಾರರಿದ್ದಾರಲ್ಲ, ನಿಮಗೆ ಎಲ್ಲ ರೀತಿಯ ಶಕ್ತಿ ನಾವು ದೇವರು ಕೊಡಬೇಕು, ನಿನಗೆ ದೀರ್ಘಾಯುಷ್ಯ ಕೊಡಬೇಕು, ಆರೋಗ್ಯ ಕೊಡಬೇಕು, ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮಂತ ಜನರು ಈ ಸಮಾಜಕ್ಕೆ ಬೇಕು. ನೀವು ಮಾದರಿ ವ್ಯಕ್ತಿತ್ವವನ್ನು ಇವತ್ತು ಮೈಗೂಡಿಸಿಕೊಂಡಿದ್ದೀರಿ. ಈ ಸಮಾಜ ಇವತ್ತು ಜಾತಿ ಧರ್ಮದ ಹೆಸರಿನಲ್ಲಿ ವ್ಯವಸ್ಥಿತವಾಗಿ ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಎಂಬ ರೀತಿಯ ಭೇದ ಭಾವನೆ ಹುಟ್ಟಿಸಿ ಸಮಾಜ ಭೇದ ಮಾಡುವಂತ ಜರುಗುವಂತ ಸಂದರ್ಭದಲ್ಲಿ ನಿಮ್ಮಂತ ಜಾತ್ಯತೀತವ ಶ್ರೇಷ್ಠವಾದಂತಹ ಜಾತ್ಯತೀತವಾದಿ ಯಾರಾದರೂ ಇದ್ರೆ ನೀವೇನಂದ್ರೆ ಮೋಸ್ಟ್ ಸೆಕ್ಯುಲರ್ ಇವತ್ತು ಕಲ್ಲಡಕದಲ್ಲಿ ನೀವು ಇದ್ದೀರಿ ಎಂಬುದನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಾದಂತ ವಿಚಾರ. ಅಂತವರಿಗೆ ನಾವು ಎಲ್ಲ ರೀತಿಯ ಸಹಕಾರ ಮಾಡಬೇಕಾದ ಅಗತ್ಯ ಇದೆ. ನಾವು KT ಹೋಟೆಲ್ ಹೋದಾಗ ಅವರು ಸ್ವಾಗತ ಮಾಡುವಂತ ರೀತಿ ಅದನ್ನು ನಾವು ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತವರು ಕೂಡ ಇವತ್ತು ಇದ್ದಾರೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ವೇದಿಕೆ ಅನೇಕ ನಮ್ಮ ಹಿಂದೂ ಧರ್ಮ ಸಹೋದರಿದ್ದಾರೆ. ಒಂದು ರೀತಿಯದು ಸೌಹಾರ್ದತೆ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಸುಭಾಷ್ ಚಂದ್ರ ಶೆಟ್ಟಿ ಅವರು ಇದ್ದಾರೆ, ನಮ್ಮ ಸುರಿಬೇಲು ಉಸ್ತಾದರು ಹೇಳಿದರು ಅವರೊಬ್ಬ ಹಿಂದೂ ಧರ್ಮದ ಸಹೋದರರಾಗಿದ್ದರೂ ಕೂಡ ಎಲ್ಲ ಜಾತಿ ಧರ್ಮದ ವರ್ಗದವರೇ ಒಂದು ಬೆರೆಯುವಂತ ವಿಶೇಷವಾದ ವ್ಯಕ್ತಿತ್ವ ಅಂತ. ಅದೇ ರೀತಿ ಬಾಲಕೃಷ್ಣ ಸೆರಕಳೆ ಅವರು ಯಾವಾಗಲೂ ತಮಾಷೆ ಮಾಡ್ತಾ ಇದ್ದಾರೆ, ಈ BJP ಎಲ್ಲ ತೊಂದರೆ ಮಾರೆ ಮುಸ್ಲಿಮ್ಸ್ರ ಬಾರಿ ಎಡ್ಡೆಣ್ಣು ನಾನು ಹೇಳ್ಬೋದು. ಇವತ್ತು ಕೂಡ ಹೇಳಿದವರಿಗೆ ನೀರು ತತ್ತದ ಐಕಬಹುದು ನೀರು ಎಂಕಲೊಟ್ಟಿಗೆ ಬೋಡುತ್ತ ಅಂದ್ರೆ ನಾವುಗಳು ಆತ್ಮೀಯತೆಯಿಂದ ತಮಾಷೆಯಿಂದ ಮಾತಾಡೋ, ಇದು ರಾಜಕೀಯ ಅಲ್ಲ, ಒಂದು ತಮಾಷೆಯಿಂದ ಮಾತಾಡುವಂತ ವ್ಯಕ್ತಿ ಎಂಬುದನ್ನು ನಾವು ಬಾಲಕೃಷ್ಣ. ಅದೇ ರೀತಿ ಇವತ್ತು ಪ್ರಶಸ್ತಿಗಳನ್ನು ಪಡ್ಕೊಂಡಂತ ನಮ್ಮ ಸೆರಕಳದ ಅಧ್ಯಾಪಕರು ವೇದಿಕೆಯಲ್ಲಿದ್ದಾರೆ. ಇದು ಎಲ್ಲ ನಮ್ಮ ಸಮುದಾಯದ ಇವತ್ತು ಬೇರೆ ಬೇರೆ ರಾಜಕೀಯ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಅನೇಕ ನಮ್ಮ ನಾಯಕರುಗಳು ವೇದಿಕೆಯಲ್ಲಿದ್ದಾರೆ. ಇವತ್ತು ನಿಮಗೆಲ್ಲರಿಗೂ ವಂದನೆ ಸಲ್ಲಿಸುತ್ತಾರೆ. ನುಸ್ರತ್ ಇಸ್ಲಾಂ ಬದ್ರ್ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳೇ, ಬಹುಶಃ ಯಾರನ್ನು ಎಲ್ಲ ಕರಿಬೇಕಾ ಅವರೆಲ್ಲದೂ ಕರೆದಿದ್ರು, ಯಾರನ್ನು ಬಿಡ್ಲಿಲ್ಲ. ಆ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ನಿಮಗೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಕೂಡ ನಾನಿದ್ದೇನೆ, ಸುಭಾಷ್ ಚಂದ್ರ ಶೆಟ್ಟಿ ಅವರಿದ್ದಾರೆ. ಈ ಭಾಗದ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದಾಗ ನಾವು ನಿಮ್ಮೊಟ್ಟಿಗಿದ್ದೇವೆ. ನಾನು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರುವಾಗ ಇಲ್ಲಿಗೆ ಬರುವಂತಹ ಕಾಂಕ್ರೀಟ್ ರಸ್ತೆ ಇರ್ಬೋದು, ಇವತ್ತು ನಮ್ಮ CH ಅಬೂಬಕರ್ ಅಧ್ಯಕ್ಷರಾಗಿದ್ದರು, ನನಗೆ ಬೋರ್ವೆಲ್ ಒಂದು ರೀತಿಯ ಸಹಾಯ ಮಾಡ್ಬೇಕಂತ ಹೇಳುವಾಗ ನಾನು ಆ ಬೋರ್ವೆಲ್ ಅನ್ನು ಕೊಡುವಂತ ಕೆಲಸ ಮಾಡಿದ್ದೇನೆ. ಅದೇ ರೀತಿ ಬೇರೆ ಬೇರೆ ಅಭಿವೃದ್ಧಿ ಅಂದ್ರೆ ಮಾಡಿದ್ದೇವೆ ಅಂತೇಳಿ ನಾವು ಹೇಳುವುದಲ್ಲ, ನಾವು ಮಾಡಬೇಕಾದಂತ ಕೆಲಸ ಇವತ್ತು ಮಾಡಿದ್ದೇವೆ ಮಾತ್ರ ಸಂದರ್ಭ ಹೇಳುತ್ತಾ ಬಹುಶಃ ಮುಂದೆ ಹೋಗುವಂತ ಒಂದು ರಸ್ತೆಗೆ ನಮ್ಮ ಸುಭಾಷ್ ಚಂದ್ರ ನಾಯಕತ್ವದಲ್ಲಿ ನಮ್ಮ ಅವರ ಕೂಡ ಅಧಿಕ ಸಹಕಾರ ಮಾಡಿದ್ದಾರೆ ಮಾತ್ರ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯ ಒಳ್ಳೆಯ ಸಮಾಜ ಮುಖ್ಯವಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು. ನಾವೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ಇದ್ದೇವೆ ಮಾತ್ರ ಈ ಸಂದರ್ಭ ಹೇಳುತ್ತಾ ಒಂದು ಅತ್ಯುತ್ತಮವಾದಂತ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಮಾಡಿಕೊಟ್ಟಂತ ನುಸ್ರತ್ ಇಸ್ಲಾಂ ಬದರ್ ಕಮಿಟಿ ಸರ್ಕಲ್ ಇವರ ಅಧ್ಯಕ್ಷರಿಗೆ ಪದಾಧಿಗಳು ವಂದಿಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅರ್ಥಗರ್ಭಿತವಾದಂತಹ ಮಾತುಗಳೊಂದಿಗೆ ಬಹಳಷ್ಟು ಸುದೀರ್ಘವಾಗಿ ವಿಚಾರಗಳನ್ನು ಮಂಡಿಸಿ ಮಾತನಾಡಿದಂತಹ MS ಮೊಹಮ್ಮದ್ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಭಾಗವಹಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ನಮ್ಮ ಜಮಾತಿನ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವ